ನಮಸ್ಕಾರ ಸ್ನೇಹಿತರೆ. ಯಾರು ನಿಮ್ಮನ್ನು ಕುಗ್ಗಿಸಬೇಕು ಎಂದುಕೊಳ್ಳುತ್ತಾರೋ ಅಂಥವರು ಸಂಬಂಧಗಳನ್ನು ಎಂದಿಗೂ ನಿಭಾಯಿಸುವುದಿಲ್ಲ. ಯಾರು ತಮ್ಮಂತೆ ನೀವು ಸಮಾನವಾಗಿ ನೋಡುತ್ತಾರೋ ಅವರಲ್ಲಿ ಯಾವುದೇ ಸ್ವಾರ್ಥವಿರುವುದಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಇಲ್ಲಿಯವರೆಗೆ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಬಂದಿದ್ದೀರಾ. ಇದೇ ರೀತಿ ಇನ್ನು ಮುಂದೆಯೂ ಎದುರಿಸುವ ತಾಕತ್ತು ನಿಮ್ಮಲ್ಲಿದೆ. ಚಿಲ್ಲರೆ ನಾಣ್ಯಗಳು ಸದ್ದು ಮಾಡಿದ ಕೂಡಲೇ ನೋಟುಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಸಮಯ ಸಾಧಕರು ಅರಚಿಕೊಂಡ ಕೂಡಲೇ ಶ್ರೇಷ್ಠ ವ್ಯಕ್ತಿಗಳ ಘನತೆಗೆ ಯಾವುದೇ ಧಕ್ಕೆ ಬರುವುದಿಲ್ಲ. ಹಿಡಿದ ಕೆಲಸವನ್ನು ದೃಢಚಿತ್ತನಾಗಿ ಮಾಡಿದರೆ ಸಮಯ ಸಾಧಕರು ಸದ್ದು ಕೂಡ ಅಡಗಿ ಹೋಗುತ್ತದೆ. ಈ ಜಗತ್ತಿನಲ್ಲಿ ಯಾವುದು ಎಷ್ಟು ಜನ ಅನುಸರಿಸುತ್ತಿದ್ದಾರೆ ಎನ್ನುವುದಕ್ಕಿಂತ ಅನುಸರಿಸುತ್ತಿರುವುದರಲ್ಲಿ ಎಷ್ಟು ಸತ್ಯ ಇರುತ್ತದೆ ಎನ್ನುವುದು ಬಹಳ ಮುಖ್ಯವಾಗುತ್ತದೆ. ಕೋಪದಲ್ಲಿ ಯಾರಿಗೂ ಸಹ ಕೆಟ್ಟದಾಗಿ ಮಾತುಗಳನ್ನು ಆಡಬೇಡಿ. ನಿಮ್ಮ ಕೋಪ ಕರಗಿ ಹೋಗಿ ಬಿಡಬಹುದು, ಆದರೆ ಆಡಿದ ಮಾತುಗಳು ಹಾಗೆಯೇ ಉಳಿಯುತ್ತದೆ. ಸಮಾಧಾನ ಹೊಂದಿದ್ದರೆ ಎಲ್ಲವೂ ಕಾಲ ಬಂದಾಗ ಅರ್ಥವಾಗುತ್ತದೆ. ಕೊಡುವುದನ್ನು ಕೊಡಲು ಶುರು ಮಾಡಿ ಬರುವುದು ತಾನಾಗಿಯೇ ಬರುತ್ತದೆ. ಅದು ಸಂಪತ್ತಾಗಲಿ ಅಥವಾ ಗೌರವವೇ ಆಗಲಿ. ನೀವು ಧೈರ್ಯಶಾಲಿಗಳನ್ನು ನೋಡಲು ಬಯಸಿದರೆ ಕ್ಷಮಿಸುವವರನ್ನು ನೋಡಿ. ನಿಮ್ಮ ವಿಧಿಗೆ ಹೊಣೆ ಮನುಷ್ಯ. ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿ ಕರ್ಮಗಳನ್ನು ಮಾಡುತ್ತಾರೆ ಅದೇ ರೀತಿಯ ಅವರ ವಿಧಿಯು ರೂಪುಗೊಳ್ಳುತ್ತವೆ. ಜೀವನದಲ್ಲಿ ಎಲ್ಲರನ್ನೂ ಪ್ರೀತಿಸಿ, ಆದರೆ ಕೆಲವರನ್ನು ಮಾತ್ರ ನಂಬಿ. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲರೂ ಸತ್ಯವಂತರಲ್ಲ. ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡಿ, ಆದರೆ ಪ್ರತಿ ಬಾರಿಯೂ ನೀವೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಟು ಬಿಡಿ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ನೇಹಿತರೆ, ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಎನ್ನುವುದು ಎಷ್ಟು ಸತ್ಯವೋ ಒಳ್ಳೆಯತನ ನಮ್ಮ ಕೈ ಬಿಡುವುದಿಲ್ಲ ಎನ್ನುವುದು ಅಷ್ಟೇ ಸತ್ಯ. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಮನಸ್ಸು ಪರಿಶುದ್ಧವಾಗಿದ್ದಾಗ ಮಾತ್ರ ಭಗವಂತ ಬಂದು ನೆಲೆಸುತ್ತಾನೆ. ಕಾಮ, ಕ್ರೋಧ, ಲೋಭ ತುಂಬಿದ ಮನಸ್ಸು ಭಗವಂತನ ಆರಾಧನೆಗೆ ಉಪಯೋಗಕ್ಕೆ ಬರುವುದಿಲ್ಲ. ನೆನಪಿಡಿ ಸ್ನೇಹಿತರೆ, ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವುಟಲು ಪ್ರಯತ್ನಿಸುತ್ತಾರೆ. ಅವರನ್ನು ಎದುರಿಸಿ ಮರವಾಗಿ ಬೆಳೆದು ನಿಲ್ಲು, ಆಗ ಅವರೇ ನಿನ್ನ ನೆರಳನ್ನು ಬಯಸಿ ಬರುತ್ತಾರೆ. ಕರ್ಮ ಮಾಡುವ ಹಕ್ಕು ನಿನಗಿದೆ, ಆದರೆ ಫಲದ ಆಲೋಚನೆ ಬೇಡ. ನಿಷ್ಠೆಯಿಂದ ಕಾರ್ಯನಿರ್ವಹಿಸುವವನು ನಿಜವಾದ ಯೋಗಿಯಾಗಿರುತ್ತಾನೆ. ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡು ಯಾರಲ್ಲಿ ಇರುತ್ತದೆಯೋ ಅಲ್ಲಿ ಯಾವ ಪ್ರೀತಿಯೂ ಸೋಲುವುದಿಲ್ಲ ಮತ್ತು ಯಾವ ಸಂಬಂಧವೂ ಸಾಯುವುದಿಲ್ಲ. ಯಾರಿಗೋ ಏನೇನೋ ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು ನೀನು ಕೊಡುತ್ತಿರುವೆಯೋ ಅಥವಾ ಹಿಂದಿನ ಜನ್ಮದ ಸಾಲವನ್ನು ತೀರಿಸುತ್ತಿರುವೆಯೋ ಎಂದು. ಪ್ರಪಂಚ ಹೇಗಿದೆ ಎಂದರೆ ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ. ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯೇ ಕಾರಣವಾಗುತ್ತದೆ. ನಾವು ಏನು ಹೇಳುತ್ತೇವೆ ಎನ್ನುವುದಕ್ಕಿಂತ ಹೇಗೆ ಹೇಳುತ್ತೇವೆ ಎನ್ನುವುದೇ ಮುಖ್ಯ. ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ. ಒಂದು, ಅವನು ಅವನ ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ. ಎರಡನೆಯದು, ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳೂ ಇರುವುದಿಲ್ಲ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತವೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ. ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳು ಪವಿತ್ರವಾಗಿವೆ. ತನ್ನ ಆತ್ಮವನ್ನು ತಾನೇ ಉನ್ನತಿಗೆ ತರುವುದೇ ಭಯ, ತನ್ನನ್ನು ತಾನೇ ಕುಗ್ಗಿಸಿಕೊಳ್ಳಬಾರದು. ಯಾಕೆಂದರೆ ಆತ್ಮವೇ ತನ್ನ ಒಳ್ಳೆಯ ಮಿತ್ರ, ಆತ್ಮವೇ ತನ್ನ ಶತ್ರು. ಸಂಬಂಧಗಳು, ಸ್ನೇಹ ಮತ್ತು ಪ್ರೀತಿ ಎಲ್ಲೆಡೆ ಕಂಡುಬರುತ್ತದೆ, ಆದರೆ ಅವುಗಳು ಎಲ್ಲಿ ಗೌರವಿಸಲ್ಪಡುತ್ತದೆಯೋ ಅಲ್ಲಿ ಮಾತ್ರ ಉಳಿಯುತ್ತದೆ. ತಪ್ಪು ಮಾಡಿದ ತಕ್ಷಣ ನೀನು ಸಣ್ಣವನೆನಿಸಿಕೊಳ್ಳುವುದಿಲ್ಲ. ತಿದ್ದಿಕೊಂಡು ನಡೆಯದಿದ್ದರೆ ಸಣ್ಣವನಾಗಿ ಬಿಡುತ್ತೀಯ. ತನ್ನ ಮನಸ್ಸು ನಾಲಿಗೆಯನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ತನ್ನ ಜೀವನವನ್ನು ಎಂದಿಗೂ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ದುಃಖವು ತನ್ನದೇ ಆದ ಜಾಲವನ್ನು ಹೊಂದಿದೆ. ಮನುಷ್ಯ ದುಃಖದಲ್ಲಿದ್ದಾಗ ಎಂದಿಗೂ ಒಳ್ಳೆಯ ವಿಚಾರಗಳು ಬರುವುದಿಲ್ಲ. ಆ ಸಮಯದಲ್ಲಿ ಮನಸ್ಸಿಗೆ ನೋವಾಗುವ ವಿಚಾರಗಳೇ ಬರುತ್ತದೆ.
ದೀಪವು ಬಹಳ ಶ್ರೇಷ್ಠವಾದದ್ದು, ಯಾಕೆಂದರೆ ಅದು ಇನ್ನೊಬ್ಬರಿಗೆ ಉರಿಯುತ್ತದೆ, ಇನ್ನೊಬ್ಬರನ್ನು ಕಂಡು ಉರಿಯುವುದಿಲ್ಲ. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪಾಗಿ ಪರಿವರ್ತನೆಗೊಳ್ಳುತ್ತದೆ. ಯಾರು ಮಾಡಿಟ್ಟಿದ್ದನ್ನು ಖರ್ಚು ಮಾಡಿದರೆ ಜೀವನ ಏನು ಎಂದು ಗೊತ್ತಾಗುವುದಿಲ್ಲ. ಸ್ವಂತ ದುಡಿದು ಬೇರೆಯವರಿಗೆ ಖರ್ಚಿಗೆ ಕೊಟ್ಟಾಗಲೇ ಜೀವನ ಏನು ಎಂದು ತಿಳಿಯುವುದು. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಪಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಹಾಗೂ ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಅವರೇ ನಮ್ಮನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೇ. ಇಲ್ಲಿಯ ತನಕ ಆಗಿದ್ದೆಲ್ಲವೂ ಒಳ್ಳೆಯದೇ, ಸದ್ಯಕ್ಕೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದೇ, ಮುಂದೆ ಆಗುವುದೆಲ್ಲವೂ ಒಳ್ಳೆಯದೇ. ಆದ ಕಾರಣಕ್ಕೆ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ ಎಲ್ಲ ಒಳ್ಳೆಯದೇ ಆಗುತ್ತದೆ. ನಮ್ಮ ನಡವಳಿಕೆಯಿಂದ ಉಪಚಾರವನ್ನು ಉತ್ತರಿಸಬಹುದು. ಸತ್ಯ ಹೇಳುವ ಅಭ್ಯಾಸವಿದ್ದರೆ ಏಕಾಂಗಿಯಾಗಿ ಬಾಳಲು ಸಿದ್ಧವಿರಬೇಕು. ಸಮುದ್ರದ ಅಲೆಗಳ ತರಹ ನಿರಂತರ ಒಳ್ಳೆಯದನ್ನು ಮಾಡುತ್ತಿರಬೇಕು, ಕೆಟ್ಟದ್ದನ್ನು ಕ್ರಮೇಣವಾಗಿ ದಡಕ್ಕೆ ಸೇರಿಸುತ್ತಿರಬೇಕು. ಆದರೆ ಉಪಕಾರವನ್ನು ತೀರಿಸಲು ಸಾಧ್ಯವಿಲ್ಲ. ಬುದ್ಧಿವಂತರು ತಮ್ಮ ಬಗ್ಗೆ ಯೋಚಿಸದೆ ಪ್ರಪಂಚದ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾರೆ. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪಾಗಿ ಪರಿವರ್ತನೆಗೊಳ್ಳುತ್ತದೆ. ಹಿಂದಕ್ಕೆ ನೋಡುವ ಅನುಭವ ಸಿಗುತ್ತದೆ, ಮುಂದಕ್ಕೆ ನೋಡು ಭವಿಷ್ಯ ಸಿಗುತ್ತದೆ, ಸುತ್ತಲೂ ನೋಡು ಸತ್ಯದ ಅರಿವಾಗುತ್ತದೆ. ಎಲ್ಲಿಯವರೆಗೆ ಶರೀರವು ಆರೋಗ್ಯವಾಗಿರುತ್ತದೆ ಮತ್ತು ಮೃತ್ಯು ದೂರದಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೆ ಆತ್ಮಕಲ್ಯಾಣವನ್ನು ಮಾಡಿಕೋ. ನಿನ್ನೊಳಗೆ ನಿನ್ನನ್ನೇ ನೋಡು, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಮ್ಮ ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನು ಕಳೆದುಕೊಳ್ಳುವುದಿಲ್ಲ. ಕೊನೆಯ ಕ್ಷಣದಲ್ಲಿ ಏನು ಮಾಡಲು ಸಾಧ್ಯವಾಗುವುದಿಲ್ಲ. ನಾವು ನಮ್ಮ ಬದುಕನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದು ನಮ್ಮ ಆಯ್ಕೆಯ ವಿಷಯವಾಗಿದೆ. ಆದ್ದರಿಂದ ಆದಷ್ಟು ಸಂತೋಷದಾಯಕವಾಗಿ ಬದುಕಲು ಯತ್ನಿಸಬೇಕು. ಸರಳವಾದ ಬದುಕಿನಲ್ಲಿ ಸುಖವನ್ನು ಕಾಣುವ ವಿಧಾನವನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕು. ಹಾಗಾಗಿ ನಾವು ಭೇಟಿಯಾಗುವ ಪ್ರತಿ ಸ್ಥಳದಲ್ಲಿಯೂ ಸ್ಥಳದ ಸೌಂದರ್ಯವನ್ನು ಮತ್ತು ಪ್ರತಿಯೊಬ್ಬರಲ್ಲಿಯೂ ಆ ವ್ಯಕ್ತಿಯ ಸರಳತೆಯನ್ನು ನೋಡಬೇಕು. ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ, ಯಾಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಂಬಂಧಗಳನ್ನು ತರಬಲ್ಲ. ಆದರೆ ಒಳ್ಳೆಯ ಸಮಯ ಒಳ್ಳೆಯ ಮನಸ್ಸಿನವರನ್ನು ತರಲಾಗದು. ನಮಗೆ ಕಷ್ಟ ಬಂದಾಗ ಯಾರೂ ಸಹಾಯ ಮಾಡಲಿಲ್ಲ ಎಂದು ಅಂದುಕೊಳ್ಳುವ ಬದಲು ಯೋಚನೆ ಮಾಡಿ ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೇವಾ ಎಂದು. ಹಾಗೇನಾದರೂ 4 ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದ್ದರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಆದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ನಿಮಗಿಂತಲೂ ಶಕ್ತಿಶಾಲಿ ಎನ್ನುವುದನ್ನು ಎಂದಿಗೂ ಮರೆಯಬೇಡಿ. ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುವಿರಿ. ಧ್ಯಾನ ಮತ್ತು ಏಕಾಗ್ರತೆ ಈ ಪ್ರಪಂಚದ ಅತಿ ದೊಡ್ಡ ಸಾಧನೆ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದೇ ಇರಬಹುದು. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ. ಅದು ಬೂದಿ ಮುಚ್ಚಿದ ಕೆಂಡದಂತೆ, ಸಮಯ ನೋಡಿ ಸರಿಯಾಗಿಯೇ ಸುಡುತ್ತದೆ. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ನೀನು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಿನ್ನ ವಿಳಾಸ ಹುಡುಕಿಕೊಂಡು ಬಂದೇ ಬರುತ್ತದೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ನಿನ್ನ ಕಣ್ಣೀರಿನ ಹನಿಗಳಿಗೆ ನ್ಯಾಯ ನೀಡುವನು ಆ ಭಗವಂತ. ಜೀವನದಲ್ಲಿ ಯಾವ ತಪ್ಪಿನಿಂದ ಮನುಷ್ಯ ಏನೂ ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡ ತಪ್ಪು. ಎಲ್ಲ ಹೇಳುತ್ತಾರೆ, ಮನುಷ್ಯ ಬರುವಾಗ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ,
ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ. ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ, ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯ. ಮನಸ್ಸಿಟ್ಟು ಕಲಿತ ವಿದ್ಯೆ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳವಾದುದು ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯವಿದೆ. ನೆನಪಿರಲಿ ಸ್ನೇಹಿತರೆ, ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ. ಎಲ್ಲರೂ ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗುತ್ತಾರೆ. ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ. ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಸಾಮರ್ಥ್ಯವಿದೆ. ಬದಲಾವಣೆಗಳಿಗೆ ಹೆದರಬೇಡಿ. ಬದಲಾವಣೆ ನಿಸರ್ಗದ ನಿಯಮವಾಗಿದೆ. ನೀವು ಬದಲಾವಣೆಗಳಿಗೆ ಸದಾ ಕಾಲ ಸಿದ್ಧರಾಗಿರಬೇಕು. ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ಶ್ರೀಮಂತರಾಗಬಹುದು ಅಥವಾ ಭಿಕ್ಷುಕರೂ ಆಗಬಹುದು. ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತದೆ. ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ಅವರ ಮಾತುಗಳಷ್ಟೇ ಯಾವಾಗಲೂ ಮುಖ್ಯವಾಗಿರುವುದಿಲ್ಲ. ಅವರ ನಡವಳಿಕೆ ಕೂಡ ಬಹಳಷ್ಟು ಹೇಳುತ್ತದೆ. ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರುವಿಲ್ಲ ಎಂದುಕೊಳ್ಳಬೇಡಿ. ನಾವು ಮಾಡುವ ತಪ್ಪುಗಳು ಎಷ್ಟೋ ಸಲ ಒಳ್ಳೆಯ ಪಾಠವನ್ನು ಕಲಿಸುತ್ತದೆ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬನ್ನಿ. ಏಕೆಂದರೆ ಅಲ್ಲಿ ನಾನು ನನ್ನದೆಂದು ಮೆರೆದ ಎಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿರುತ್ತಾರೆ. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು. ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ, ಅಧರ್ಮ ಗೆಲ್ಲುತ್ತದೆ. ನಿಮ್ಮವರನ್ನೇ ನೀವು ತುಳಿಯಲು, ಬೇರೆಯವರಿಂದ ಕಲೆಯ ಪಡೆಯಲು ಆರಂಭ ಮಾಡಿದ ದಿನದಿಂದ ನಿಮ್ಮ ಪತನ ಆರಂಭವಾಗುತ್ತದೆ. ತಪ್ಪುಗಳಿಂದ ಕಲಿಯುವುದು ಎಷ್ಟು ಮುಖ್ಯವೋ, ಆ ತಪ್ಪಿನಿಂದ ಎದುರಾದ ಕಹಿ ಘಟನೆಗಳನ್ನು ಮರೆತು ಬಿಡುವುದು ಸಹ ಅಷ್ಟೇ ಮುಖ್ಯ. ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುತ್ತದೆ. ನಿಮ್ಮ ಗುರಿಯನ್ನು ಸಾಧಿಸಲು ನೀವು ವಿಫಲರಾದರೆ ತಂತ್ರವನ್ನು ಬದಲಾಯಿಸಿ ನಿಮ್ಮ ಗುರಿಯನ್ನಲ್ಲ. ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾರೂ ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ಜೀವನದಲ್ಲಿ ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೆ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಧನ್ಯ. ಜೀವನದಲ್ಲಿ ಸತ್ಯದ ದಾರಿಯಲ್ಲಿಯೇ ಹೋಗುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ಭಗವಂತ ಬಂದೇ ಬರುತ್ತಾನೆ. ಇಂದು ಯಾರು ನಿನ್ನ ಹೋರಾಟವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವೋ ನಾಳೆ ಅವರೇ ನಿಮ್ಮ ಸ್ಥಿರತೆಯನ್ನು ನೋಡಿ ಬೆರಗಾಗುತ್ತಾರೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರೋ ಆಗ ನಿಮ್ಮ ಪಯಣವು ಭಾರವಾಗದೆ ಒಂದು ಪಾಠವಾಗುತ್ತದೆ. ಪ್ರತಿದಿನ ವಿಶೇಷವಾಗದೇ ಇರಬಹುದು, ಆದರೆ ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಹೆಚ್ಚು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತದೆ. ನಿಮ್ಮೊಂದಿಗೆ ನೀವು ರಾಜಿ ಮಾಡಿಕೊಳ್ಳುವುದನ್ನು ನಿಲ್ಲಿಸಿದಾಗ ಜೀವನದಲ್ಲಿ ಅತ್ಯಂತ ಆಳವಾದ ಶಾಂತಿ ಸಿಗುತ್ತದೆ. ಯಾವ ಸಮಯ ನಿಮ್ಮನ್ನು ಮೌನವಾಗಿಸುತ್ತದೆಯೋ ಅದೇ ಸಮಯ ನಿಮ್ಮನ್ನು ಒಳಗಿನಿಂದ ಸ್ಪಷ್ಟಪಡಿಸುತ್ತದೆ. ಕೆಲವೊಮ್ಮೆ ಅತಿ ದೊಡ್ಡ ಆಸರೆ ಯಾರೋ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ನಿಮ್ಮದೇ ತಿಳುವಳಿಕೆ ಮತ್ತು ತಾಳ್ಮೆ ಆಗಿರುತ್ತದೆ. ದಾರಿ ಸುಲಭವಾಗಿರುತ್ತದೆ ಎಂದು ಜೀವನ ಎಂದು ಭರವಸೆ ನೀಡುವುದಿಲ್ಲ, ಆದರೆ ಪರಿಸ್ಥಿತಿ ಇದ್ದರೂ ಹೇಗೆ ನಡೆಯಬೇಕು ಎಂಬುದನ್ನು ಖಂಡಿತ ಕಲಿಸುತ್ತದೆ. ಪ್ರತಿಯೊಬ್ಬರ ನಿರೀಕ್ಷೆಗಳಿಂದ ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಂಡಾಗ ಉಸಿರಾಡುವುದು ಎಷ್ಟು ನಿರಾಳವಾಗಿರುತ್ತದೆ ಎಂಬುದು ಮೊದಲ ಬಾರಿಗೆ ಅನುಭವಕ್ಕೆ ಬರುತ್ತದೆ.
ಹಲವು ಬಾರಿ ನಿಮಗೆ ಸಿಗುವ ಮೌನವೇ ಗದ್ದಲದಿಂದ ದೂರ ಇರುವ ಸತ್ಯಗಳನ್ನು ನಿಮಗೆ ಪರಿಚಯಿಸುತ್ತದೆ. ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಹೊರಗಲ್ಲ, ಒಳಗಿನ ಆಲೋಚನೆಯಲ್ಲಿ ಬರುತ್ತದೆ ಮತ್ತು ಅದೇ ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತದೆ. ನಿಮ್ಮ ಒಳ್ಳೆಯತನವನ್ನು ಸಾಧಾರಣ ಎಂದು ಭಾವಿಸುವವರಿಗೆ ಆ ಒಳ್ಳೆಯತನವನ್ನು ಉಳಿಸಿಕೊಳ್ಳಲು ಎಷ್ಟು ಶಕ್ತಿ ಬೇಕು ಎಂಬುವುದು ತಿಳಿದಿರುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮನ್ನು ಗೊಂದಲಕ್ಕೆ ಸಿಲುಕಿಸುವುದು ಏಕೆಂದರೆ ನೀವು ಬೇರೆಯವರ ಮೇಲಲ್ಲ, ನಿಮ್ಮ ಮೇಲೆ ತಿಳುವಳಿಕೆಯ ನಂಬಿಕೆ ಇಡಲು ಕಲಿಯಲಿ ಎಂದು. ಯಾವಾಗ ನಿಮ್ಮ ನಿರ್ಧಾರಗಳ ಜವಾಬ್ದಾರಿಯನ್ನು ನೀವೇ ಹೊರಲು ಆರಂಭಿಸುತ್ತೀರೋ ಆಗ ಭಯ ನಿಮ್ಮನ್ನು ತಡೆಯುವ ಬದಲು ಎಚ್ಚರಿಸುತ್ತದೆ. ಎಲ್ಲಾ ಸಂಬಂಧಗಳು ಜೀವನ ಪೂರ್ತಿ ಜೊತೆ ನಡೆಯಲು ಇರುವುದಿಲ್ಲ. ಕೆಲವು ನಿಮ್ಮನ್ನು ಸರಿಯಾದ ತಿರುವಿನವರೆಗೆ ತಂದು ತಾವೇ ಹಿಂದೆ ಉಳಿದು ಬಿಡುತ್ತವೆ. ಬೀಳಬೇಡಿ ಎಂದು ಜೀವನ ಕಲಿಸುವುದಿಲ್ಲ, ಬಿದ್ದ ಮೇಲೆ ಹೇಗೆ ಚೇತರಿಸಿಕೊಳ್ಳಬೇಕು ಎಂದು ಅದು ಕಲಿಸುತ್ತದೆ. ಯಾವ ಸಮಯ ನಿಮ್ಮನ್ನು ದಣಿಸುತ್ತದೆಯೋ ಅದೇ ಸಮಯ ನಿಮ್ಮನ್ನು ಒಳಗಿನಿಂದ ಎಷ್ಟು ಗಟ್ಟಿಗೊಳಿಸುತ್ತದೆ ಎಂದರೆ ಮುಂದಿನ ಕಷ್ಟಗಳು ಚಿಕ್ಕದಾಗಿ ಕಾಣಲು ಆರಂಭಿಸುತ್ತವೆ. ನಿಮ್ಮ ಬಗ್ಗೆ ನಿಮಗೆ ಗೌರವ ಮೂಡಿದಾಗ ಇತರರ ಕಠೋರ ಮಾತುಗಳು ನಿಮಗೆ ಅಷ್ಟು ನೋವು ಕೊಡುವುದಿಲ್ಲ. ಜನರಿಲ್ಲದ ಮತ್ತು ಸುಲಭವಲ್ಲದ ದಾರಿಯೇ ಕೆಲವೊಮ್ಮೆ ಅತ್ಯಂತ ಸರಿಯಾದ ದಾರಿಗಳಾಗಿರುತ್ತದೆ. ಯಾವಾಗ ನೀವು ಪ್ರತಿಯೊಂದು ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಡುತ್ತೀರೋ ಆಗ ಜೀವನದ ಹೊರೆ ಹಗುರವಾಗಲು ಶುರು ಮಾಡುತ್ತದೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರೋ ಆಗ ನಿಮ್ಮ ಪಯಣವು ನಿಮ್ಮೊಂದಿಗೆ ಜೋಡಣೆಗೊಳ್ಳುತ್ತದೆ. ಜೀವನ ನಿಮ್ಮನ್ನು ಎಂದಿಗೂ ಬರಿ ಕೈಯಲ್ಲಿ ಕಳುಹಿಸುವುದಿಲ್ಲ. ಅದು ಪ್ರತಿ ಅನುಭವದ ಜೊತೆಗೊಂದು ತಿಳುವಳಿಕೆಯನ್ನು ನೀಡಿಯೇ ಮುಂದೆ ಕಳುಹಿಸುತ್ತದೆ. ನಿಮ್ಮ ಹೋರಾಟವನ್ನು ನೋಡದವರು ನಿಮ್ಮ ಯಶಸ್ಸಿನ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಾರರು. ಕೆಲವೊಮ್ಮೆ ಮುಂದೆ ಸಾಗಲು ಗುರಿಯನ್ನು ಬದಲಿಸಬೇಕಿಲ್ಲ, ನೋಡುವ ದೃಷ್ಟಿಕೋನ ಬದಲಿಸಿದರೆ ಸಾಕು. ಯಾವಾಗ ಜನರು ನಿಮ್ಮ ಪರಿಶ್ರಮವನ್ನು ನೋಡದೆ ಕೇವಲ ಫಲಿತಾಂಶದ ಮೇಲೆ ಪ್ರಶ್ನೆ ಮಾಡುತ್ತಾರೋ ಆಗ ನಿಮ್ಮ ಪಯಣ ಸರಿಯಾದ ದಿಕ್ಕಿನಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ನಿಜವಾದ ಕೆಲಸಗಳು ಹೆಚ್ಚು ಸದ್ದು ಮಾಡುವುದಿಲ್ಲ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಯಾವುದೇ ದೂರು ನೀಡದೆ ಯಾವಾಗ ನೀವು ನಿಮ್ಮ ಜವಾಬ್ದಾರಿಗಳನ್ನು ಹೊರಲು ಕಲಿಯುತ್ತೀರೋ, ಯಾವಾಗ ನೀವು ಎಲ್ಲರನ್ನು ಮೆಚ್ಚಿಸುವ ಪ್ರಯತ್ನವನ್ನು ಬಿಡುತ್ತೀರೋ ಅಂದಿನಿಂದಲೇ ನಿಮ್ಮ ನಿಜವಾದ ನೆಮ್ಮದಿ ಶುರುವಾಗುತ್ತದೆ. ಜೀವನ ನಿಮ್ಮನ್ನು ಎಷ್ಟು ತಡೆಯುತ್ತದೆಯೋ ಅಷ್ಟೇ ನಿಮ್ಮೊಳಗೆ ಹೊಸತನವನ್ನು ಸೃಷ್ಟಿಸುವ ಅವಕಾಶವನ್ನು ನೀಡುತ್ತದೆ. ಕೆಲವೊಮ್ಮೆ ಮೌನವಾಗಿ ಸಹಿಸುವುದು ದೌರ್ಬಲ್ಯವಲ್ಲ, ಬದಲಿಗೆ ಪ್ರತಿಯೊಂದು ಸಾಬೀತುಪಡಿಸುವುದಕ್ಕಿಂತ ನಾನು ಮೇಲೆ ಬಂದಿದ್ದೇನೆ ಎಂಬುದರ ಸಂಕೇತವಾಗಿರುತ್ತದೆ. ನಿಮ್ಮ ಕಷ್ಟದ ದಿನಗಳಲ್ಲಿ ದೂರವಿದ್ದವರೇ ನಿಮ್ಮ ಯಶಸ್ಸಿನ ಸಮಯದಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಾರೆ. ಯಾವಾಗ ನೀವು ಪರಿಸ್ಥಿತಿಯೊಂದಿಗೆ ಹೋರಾಡುವ ಬದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೀರೋ ಆಗ ಜೀವನ ಸುಲಭವೆನಿಸಲು ಶುರು ಮಾಡುತ್ತದೆ. ಪ್ರತಿಯೊಬ್ಬರ ದಾರಿಯು ವಿಭಿನ್ನವಾಗಿರುತ್ತದೆ. ಹಾಗಾಗಿ ಬೇರೆಯವರ ಗುರಿಯನ್ನು ನೋಡಿ ನಿಮ್ಮ ವೇಗವನ್ನು ಎಂದಿಗೂ ಕಡಿಮೆ ಎಂದು ಭಾವಿಸಬೇಡಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.